ಇಲ್ಲಿ ನಿಮ್ಮ ಸಿ ಇ ಟಿ ಅಪ್ಲಿಕೇಶನ್ ನೀವು ಆರಾಮಾಗಿ ಮೊಬೈಲಲ್ಲೇ ಹಾಕ್ಬೋದಾಗಿರುತ್ತೆ ಮನೇಲಿ ಕೂತ್ಕೊಂಡೇ. ಅದು ಯಾವ ರೀತಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈ ವರ್ಷ ಕೀಯವ್ರು ಮಾಡಿರೋದು ಏನಪ್ಪ ಅಂದರೆ ಸಿಂಪಲ್ಲಾಗಿ ನಿಮಗೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡೋಕ್ಕೆ ಒಂದು ತಯಾರಿನ ಕೂಡ ಮಾಡ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆನ್ಲೈನಲ್ಲಿ ಆಗುತ್ತೆ. ನಿಮ್ಮ ಕೆ ಇ ಸಿ ಇ ಟಿ ರಿಸಲ್ಟ್ ಬಂದಿದ್ದ ತಕ್ಷಣ ನೀವು ಡೈರೆಕ್ಟಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಹಾಗಾದರೆ ಅದನ್ನ ಯಾವ ರೀತಿ ನೀವು ಒಂದು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಯಾವ ರೀತಿ ಏನೇನು ಚೇಂಜಸ್ ಆಗಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಬಿಡದೆ. ನಿಮ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವೇನಾದರೂ ಒಂದು ಕೆ ಇ ಸಿ ಟಿ ಅಪ್ಲಿಕೇಶನ್ ಆಗ್ತಾ ಇರ ಅಂದರೆ ತುಂಬಾ ಕೇರ್ಫುಲ್ ಆಗಿರಿ. ಇಲ್ಲಿ ಬಂದ್ಬಿಟ್ಟು ಕೀಯವ್ರು ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅಪ್ಲಿಕೇಶನ್ ಕೂಡ ರಿಸೀವ್ ಮಾಡ್ಕೋತಾ ಇದ್ದಾರೆ. ಎರಡೆರಡು ಕೆಲಸ ಒಟ್ಟಿಗೆ ಆಗ್ತಿದೆ. ಅದರಿಂದ ನೀವು ತುಂಬಾ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಬೇಕು ಅಂದರೆ ಅವರು ಕೆ ಇ ಸಿ ಟಿ ಅಪ್ಲಿಕೇಶನ್ನ ವೆರಿಫೈ ಮಾಡಿಬಿಟ್ಟು ನಿಮಗೆ ಆಲ್ ಟಿಕೆಟ್ ಕೊಟ್ಟು ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ಬೋದು. ಆದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಇಲ್ಲಿ ರಿಜೆಕ್ಟ್ ಆಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲಿ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವುದರ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸ್ಪೇಸ್ ಕೊಡ್ದೇ ಎಡು ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ತಕ್ಷಣ ನೀವು ನೋಡ್ಬೋದು ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಕಾಣುತ್ತೆ. ಇದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ಓಪನ್ ಆಗಿದ ತಕ್ಷಣ ಲಾಸ್ಟಿಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡೋಗಿ ಲಾಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಬಂದರೆ ಇಲ್ಲಿ ನೀವು ನೋಡ್ಬೋದು ಕೆ ಎ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಫಸ್ಟ್ ಆಪ್ಷನ್ ಕಾಣುತ್ತೆ ಕೆ ಎ ಸಿ ಟಿ 2020-24 ಲೇಟೆಸ್ಟ್ ಅಪ್ಡೇಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು ಅಪ್ಲೈ ಮಾಡೋಕ್ಕೆ ಲಿಂಕ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕೆ ಇ ಸಿ ಟಿ 2020-24 ಅಪ್ಲೈ ಲಿಂಕ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆ ಇ ವೆಬ್ಸೈಟ್ ಓಪನ್ ಆಗುತ್ತೆ, ಆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟು ಈ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇಷ್ಟು ಕೂಡ ಬೇಕು ನೀವು ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ ಅಂದರೆ ನಾನು ಏನು ಹೇಳ್ತೀನಲ್ಲ ಈ ಒಂದು ವಿಡಿಯೋದಲ್ಲಿ ಅದನ್ನ ಗಮನ ಇಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ತುಂಬಾ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಇಲ್ಲಿ ನಿಮ್ಮ ಹತ್ರ ಯೂಸರ್ ಐ ಡಿ ಇಲ್ಲ ಅಂದರೆ ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಇವಾಗ ವಿಡಿಯೋ ಗಮನ ಇಟ್ಟು ನೋಡಿ. ಇಲ್ಲಿ ನಿಮಗೆ ಸಿ ಇ ಟಿ ಅಪ್ಲಿಕೇಶನ್ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ನೀವು ಕರ್ನಾಟಕದಲ್ಲಿ ಓದಿದ್ರೆ ಎಸ್ ಎಲ್ ಸಿನ ಇಲ್ವಾ ಅಂತ ಕೇಳುತ್ತೆ. ಓದಿದ್ರೆ ಎಸ್ ಎಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ನೋಡಿ, ಇಲ್ಲಿ ಹೈಲೈಟ್ ಮಾಡಿದ್ದೀರಲ್ಲ ಇಲ್ಲಿ ಇರುತ್ತೆ. ಆ ಒಂದು ರಿಜಿಸ್ಟರ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಚೆಕ್ ಡೀಟೇಲ್ಸ್ ಅಂತ ಕೊಡಿ, ವೆರಿಫೈ ಅಂತ. ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಮಾಡೋ ಹಂಗಿಲ್ಲ. ಅದೇನು ಬಂದಿರುತ್ತಲ್ಲ ಅದೇ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಅಲ್ಲಿ ನಿಮಗೆ ಯಾವುದೇ ಥರದ ಡೀಟೇಲ್ಸ್ನ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಅಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ವಿದ್ಯಾ ಇರುತ್ತೆ. ಅದಾದಮೇಲೆ ನಿಮಗೆ ನ್ಯಾಷನಾಲಿಟಿ ಕೇಳ್ತಿದೆ, ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕೆಳಗಡೆ ನೀವು ನೋಡ್ಬೋದು ಒಂದು ಇಮೇಲ್ ಅಡ್ರೆಸ್ಸು ಕೂಡ ಕೇಳುತ್ತೆ. ಅಲ್ಲಿ ಇಮೇಲ್ ಅಡ್ರೆಸ್ ಹಾಕ್ಬೇಕಾದ್ರೆ ಕರೆಕ್ಟಾಗಿರೋದು ಹಾಕಿ. ಯಾಕಂದರೆ ನೀವು ಏನಾದರೂ ಒಂದು ಪಾಸ್ವರ್ಡ್ ಮರ್ತೋಯ್ತು ಅಂದರೆ ರೀಸೆಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಇಮೇಲ್ ಅಡ್ರೆಸ್ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕಿ. ಅದಾದಮೇಲೆ ನೀವು ನೋಡ್ಬೋದು ಕೆಳಗಡೆ ಒಂದು ಸೆಕ್ಯೂರಿಟಿ ಕೋಡ್ ಕಾಣ್ತಿದೆ. ಒಂದು ಕ್ಯಾಪಿಟಲಲ್ಲಿದೆ, ಕೆಲವುದು ಸ್ಮಾಲ್ ಲೆಟರಲ್ಲಿದೆ. ಅದನ್ನ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ಅದನ್ನ ನೀವು ಎಂಟರ್ ಮಾಡಾದ್ಮೇಲೆ ಕೆಳಗಡೆ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ನಂಬರ್ ಕೂಡ ಕೇಳ್ತೀವಿ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ತಿರಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಕರೆಕ್ಟಾಗಿರೋದು ಹಾಕಿ. ಯಾಕೆಂದರೆ ನೆಕ್ಸ್ಟ್ ನೀವು ಸಿ ಟಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಲ್ವಾ, ಅವಾಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇದೆ ಅಲ್ಲಿ ಸರಿ ಮಾಡ್ಕೋಬೋದು. ಅದಕ್ಕೋಸ್ಕರ ಅದನ್ನು ನಿಮಗೆ ಅದಾದಮೇಲೆ ನೀವು ನೋಡ್ಬೋದು ನಿಮಗೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕೇಳ್ತಿದೆ. ಪಾಸ್ವರ್ಡ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ಫಾರ್ಮೇಟಲ್ಲಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಬಂದ್ಬಿಟ್ಟು ಸಿ ಇ ಟಿ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಮ ಅಕೌಂಟ್ ಬಂದ್ಬಿಟ್ಟು ಇವಾಗ ಕ್ರಿಯೇಟ್ ಆಗಿದೆ ಕೀಯಲ್ಲಿ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆಯಲ್ಲ ಯೂಸರ್ ಐ ಡಿ, ಇದನ್ನ ನೀವೇನು ಮಾಡಿ ಅಂತ ಎಲ್ಲಾರೋ ಒಂದು ಕಡೆ ಬರ್ದಿಟ್ಕೊಡಿ, ಒಂದು 2-3 ಕಡೆ. ಯಾಕಂದರೆ ಯೂಸರ್ ಐ ಡಿ ಗೊತ್ತಿಲ್ಲ ಅಂದರೆ ನೆಕ್ಸ್ಟು ಆಲ್ ಟಿಕೆಟನ್ನು ಡ್ರಾ ಮಾಡ್ಕೊಳಕ್ಕಾಗಲ್ಲ, ನೆಕ್ಸ್ಟು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟು ಯೂಸರ್ ಐ ಡಿ ಬರ್ದಿಟ್ಕೊಳ್ಳಿ ಮತ್ತು ನಿಮ್ಮ ಪಾಸ್ವರ್ಡ್ನ ಬರ್ದಿಟ್ಕೊಳ್ಳಿ. ಇಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಎರಡನ್ನೂ ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಸ್ಟೆಪ್ಸ್ ಇದೆ. ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬಾ ಇಂಪಾರ್ಟೆಂಟು. ಇವಾಗ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಗಮನ ಇಟ್ಟು ನೋಡ್ತಾ ಹೋಗಿ. ಏನೇನು ಚೇಂಜಸ್ ಆಗಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ನಿಮ್ಮ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಸ್ಟೇಟ್ ಯಾವುದು ಎಲ್ಲನೂ ಕೂಡ ಕೇಳುತ್ತೆ. ನಿಮ್ಮ ತಾಲೂಕು ಯಾವುದು ಮತ್ತು ನಿಮ್ಮ ಅಡ್ರೆಸ್ ಏನು ಅಂತ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇದೆಯಲ್ಲ ಅದನ್ನ ಎಂಟರ್ ಮಾಡ್ಕೊಬನ್ನಿ ಸಾಕು.
ಫಸ್ಟು ಇಲ್ಲಿ ನೀವು ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕೂಡ ನೀವು ಬೇಸಿಕ್ ಡೀಟೇಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ರಿಲಿಜನ್ನ ಕೇಳ್ತಿದೆ, ರಿಲಿಜನ್ ಕೇಳುತ್ತೆ, ಆಮೇಲೆ ನಿಮ್ಮ ಮದರ್ ಟಂಗ್ನ ಕೇಳುತ್ತೆ, ಅದನ್ನ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಿಮ್ಮ ರಿಲಿಜನ್ ಯಾವುದು, ಹಿಂದೂನಾ ಮುಸ್ಲಿಮ್, ಅದನ್ನ ಸೆಲೆಕ್ಟ್ ಮಾಡ್ಕೊಬಿಡಿ. ಅದಾದಮೇಲೆ ನಿಮ್ಮ ಮದರ್ ಟಂಗ್ ತುಂಬಾ ಇಂಪಾರ್ಟೆಂಟು, ಅದು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸು ಕೂಡ ಒಂದ್ಸಲಿ ಕರೆಕ್ಟಾಗಿದೆಯಾ ಅನ್ನೋದನ್ನ ನೋಡ್ಕೊಬಿಡಿ. ಆಮೇಲೆ ಇಲ್ಲಿ ಕಂಟ್ರಿನೂ ಕೂಡ ಕೇಳುತ್ತೆ, ಅದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತ. ಇಲ್ಲಿ ನೋಡಿ ಕೆಲವು ಡೀಟೇಲ್ಸ್ನ ನೀವು ಕೂಡ ಎಡಿಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಟೋಮೆಟಿಕಾಗಿ ನೀವು ಕನ್ನಡ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಕೆಲವು ಆಪ್ಷನ್ಸ್ ಇಲ್ಲಿ ಡಿಸೇಬಲ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೀವು ಎಲ್ಲ ಆಪ್ಷನ್ಸು ಕೂಡ ಕರೆಕ್ಟಾಗಿದೆಯಾ ನೀವು ಕೊಟ್ಟಿರೋದಂತ ನೋಡ್ಕೊಳ್ಳಿ. ಅದು ನೋಡ್ಕೊಂಡಾದ್ಮೇಲೆ ನೀವು ಜಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಒಂದು ಆಪ್ಷನ್ ಕಾಣ್ತಿದೆ ಸೇವ್ ಅಂತ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಬೇಸಿಕ್ ಡೀಟೇಲ್ಸ್ನ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಸೇವ್ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಪಾಪಪ್ ಬರುತ್ತೆ, ಜನರಲ್ ಡೀಟೇಲ್ಸ್ ಎಲ್ಲ ಕೂಡ ಸೇವ್ ಆಗಿದೆ ಅಂತ. ಇಲ್ಲಿ ಇಂಟು ಅಂತ ಒಂದು ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಟ್ಯಾಬ್ ನಿಮಗೆ ಪಾಪಪ್ ಬಂದಿರೋದು ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಜನರಲ್ ಡೀಟೇಲ್ಸ್ ಇದೆಯಲ್ಲ, ಇದ್ರಲ್ಲಿ ನಾನು ಇಂಟು ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೀವು ನೋಡ್ಬೋದು ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ PUC ಕ್ಲಾಸ್ 12 ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಸಿಂಪಲಾಗಿ ಕೇಳಿರ್ತಾರೆ ಕ್ವಶನ್ಸು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ವರ್ಷ ಓದಿದ್ದೀರಾ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ನ ಕೇಳ್ತಿದೆ. ಫಸ್ಟು PUC ಯಾವೊಂದು ಬೋರ್ಡಿಂದ ಪಾಸ್ ಆಗಿದ್ದೀರಾ ಅಂತ ಕೇಳ್ತೀವಿ, ಕರ್ನಾಟಕ ಬೋರ್ಡಾ CBSE ಬೋರ್ಡಾ ಅಂತ. ಅದನ್ನ ನೀವು ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಕೆಂಡ್ PUCದು ಕೂಡ ಕೇಳ್ತಿದೆ, ಯಾವೊಂದು ಬೋರ್ಡಿಂದ ಪಾಸ್ ಆಗ್ತಿದ್ದೀರಾ ಅಂತ, CBSEನ ಅಥವಾ ಸ್ಟೇಟ್ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು ಇದು ಮೇನ್ ಇಂಪಾರ್ಟೆಂಟ್, ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ ಸೆಕೆಂಡ್ PUCದು ಆಲ್ ಟಿಕೆಟ್ದು ರಿಜಿಸ್ಟರ್ ನಂಬರ್ ಬಂದಿರಲ್ಲ. ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು ಸ್ಟೂಡೆಂಟ್ ID ಅಂತ ಇರುತ್ತೆ ನೋಡಿ ಆಲ್ ಟಿಕೆಟ್ ಮೇಲೆ, ಅದನ್ನ ಬಂದ್ಬಿಟ್ಟು ಇಲ್ಲಿ ಹಾಕಿ. ಅವಾಗ ನಿಮಗೆ ಕೆಲವು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಆಲ್ ಟಿಕೆಟಲ್ಲಿ ಸೈಡಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಳಿ ಸ್ಟೂಡೆಂಟ್ ID ಅಂತ, ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ PUC ಯಾವ ವರ್ಷ ಪಾಸ್ ಆಗ್ತೀರಾ ಅಂತ ಕೇಳ್ತೀರಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಸ್ಟೇಟು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಆಪ್ಷನ್ ಕೇಳ್ತಿದೆ, ನೀವು ನೋಡ್ಬೋದಾಗಿರುತ್ತೆ. ಏನಾದರೂ ನೀವು ಒಂದು CET ಎಕ್ಸಾಮ್ನ ಏನಾದರೂ ಒಂದು ಬರ್ದಿದ್ದೀರಾ ಹೋದ ವರ್ಷ ಅಂತಲೂ ಕೂಡ ಕೇಳ್ತಿದೆ. ನಾನು ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಯಾವುದೇ ಥರದ ಅಟೆಂಡ್ ಆಗಿಲ್ಲ ಅಂತ. ಇನ್ ಕೇಸ್ ನೀವೇನಾದರೂ ಅಟೆಂಡ್ ಆಗಿದ್ರೆ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ರೆ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನಾನು ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ಟಾದ್ಮೇಲೆ ಇವಾಗ ನೆಕ್ಸ್ಟ್ ಒಂದು ಆಪ್ಷನ್ ಬರ್ತಿದೆ. ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಸು, ಸರಿಯಾಗಿ ಕೇಳಿಸ್ಕೊಡಿ. ಈ ಒಂದು ರಿಸರ್ವೇಷನ್ಗಳ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಸೀಟ್ ನಿಮಗೆ ಕೌನ್ಸಿಲಿಂಗ್ ಸಿಗೋದು, ಅಲ್ಲಿ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದೆ ರಿಸರ್ವೇಷನಿಂದ. ಇಲ್ಲಿ ಫಸ್ಟು ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಟಗರಿ ಅಲ್ಲದೇ ಬೇರೆ ಕ್ಯಾಟಗರಿಲಿ ಏನಾದರೂ ಸೀಟ್ನ ಕ್ಲೈಮ್ ಮಾಡೋಕ್ಕೆ ಏನಾದರೂ ಇಷ್ಟಪಡ್ತೀರಾ ಅಂತ ಕೇಳ್ತಿದೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ನಿಮ್ಮದೇ ಆಗಿರಬೇಕು. ಯಾರು ಅಪ್ಲಿಕೇಶನ್ ಆಗ್ತಾ ಇರಲ್ಲ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಹೆಸರಲ್ಲಿ ಹಾಕಿ. ಅವಾಗ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲೇ ವೆರಿಫೈ ಮಾಡುತ್ತೆ. ನೀವ್ಯಾದರೂ ನಿಮ್ಮ ಪೇರೆಂಟ್ಸ್ ಹಾಕಿದ್ರೆ ಇಲ್ಲೇ ರಿಜೆಕ್ಟ್ ಮಾಡಿ ಕಳಿಸುತ್ತೆ. ಮತ್ತು ಇಲ್ಲಿ ನಿಮ್ಗೆ ಯಾವ್ದಾದ್ರು ಇಂಜಿನಿಯರಿಂಗಲ್ಲಿ SNK ಕೂಟ ಬೇಕು ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದು RD ನಂಬರ್ನ ಹಾಕಾದ್ಮೇಲೆ ಚೆಕ್ ಅಂತ ಒಂದು ಆಪ್ಷನ್ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ನಿಮ್ಮ RD ನಂಬರ್ನು ಕೂಡ ವೆರಿಫೈ ಮಾಡುತ್ತೆ. ಇಲ್ಲೇ ನೀವು SNK ಕೋಟೆಗೆ ಎಲಿಜಿಬಲ್ ಆಗ್ಬೋದು. ಇಂಜಿನಿಯರಿಂಗ್ ಕೋರ್ಸ್ಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೇ ಬೆಟರ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ನಿಮಗೆ ಫರ್ದರ್ ಡೀಟೇಲ್ಸು ಕೂಡ ಕೇಳ್ತಿದೆ. ಆ ಒಂದು ಡೀಟೇಲ್ಸು ಕೂಡ ನೀವು ಇಲ್ಲಿ ಅಪ್ಲೈನ ಕೊಡಬೇಕಾಗುತ್ತೆ, ಎಸ್ ಅಥವಾ ನೋ ಅಂತ. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಕೇಳ್ತಿದೆ, ಇಲ್ಲೆಲ್ಲ ನೋ ಕೊಡ್ತಾ ಇದ್ದೀನಿ. ಮತ್ತು ರೂರಲ್ ರಿಸರ್ವೇಷನ್ ಕೂಡ ನಾನು ನೋ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೇಳ್ತಾ ಇದೆ ಇಲ್ಲಿ ಏನಂತ ಅಂದರೆ ರಿಲಿಜಿಯಸ್ ಮೈನಾರಿಟಿ ಏನಾದರೂ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಾ ಅಂತ. ಇದು ಕ್ರಿಶ್ಚಿಯನ್ ಸ್ಟೂಡೆಂಟ್ಸಿಗೆ ಬರುತ್ತೆ, ಯಾರು MBBS ಸೀಟ್ ತಗೋತಾರಲ್ಲ ಅವ್ರಿಗೆ. ಇಲ್ಲಿ ನೋ ಅಂತಲೇ ಕೊಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟು ಕನ್ನಡ ಮೀಡಿಯಂ ಕೂಟನ ಕೇಳ್ತಿದೆ, ಇಲ್ಲಿ ನಾನು ನೋ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೇಳ್ತಿದೆ, ಅಂದರೆ ನಾವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಇಲ್ಲೆಲ್ಲ ನೋ ಅಂತ ಬಂದಿದೆ, ಅದೇ ಆಟೋಮೆಟಿಕ್ ಆಗಿ. ಇಲ್ಲಿ ನೆಕ್ಸ್ಟ್ ಜಮ್ಮು ಕಾಶ್ಮೀರ ಕೇಳ್ತಿದೆ, ಅಲ್ಲೂ ಕೂಡ ನೋ ಕೊಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಒಂದು ಸ್ಪೋರ್ಟ್ಸ್ ಕೋಟ ಅದರ್ ಕೋಟ ಏನಾದರೂ ಕ್ಲೈಮ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿ ಎಷ್ಟೊಂದು ಕೋಟಗಳನ್ನ ಕೊಟ್ಟಿದ್ರೆ, ಅಲ್ಲಿ ನಿಮ್ಮ ಹತ್ರ ಏನಾದರೂ NCC ಸ್ಪೋರ್ಟ್ಸ್ ಏನಾದರೂ ಆಡಿದ್ರೆ ಒಂದು ಕ್ಯಾಟಗರಿ ರಿಸರ್ವೇಷನ್ ಮಾತ್ರ ಏನಾದರೂ ಇದೆ ಅಂದರೆ ಎನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲಿ ಸಬ್ ಕ್ಯಾಟಗರಿ ಕೇಳುತ್ತೆ, ನ್ಯಾಷನಲ್ ಸ್ಟೇಟಾ ಅಂತ. ಮತ್ತು ಏನಾದರೂ ಡಿಫೆನ್ಸ್ ಏನಾದರೂ ಇದ್ರೂ ಕೂಡ ಅಲ್ಲಿ ಸಬ್ ಕ್ಯಾಟಗರಿ ಬರುತ್ತೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಹಾಕ್ಬಿಟ್ಟು ಚೆಕ್ ಅಂತ ಕೊಟ್ಟರೆ ನಿಮ್ಮ ಸರ್ಟಿಫಿಕೇಟ್ ಡೀಟೇಲ್ಸ್ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಕೂಡ ಇಲ್ಲದೆ ಇರೋದಕ್ಕೆ ನಾನಲ್ಲಿ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಟಡಿ ಡೀಟೇಲ್ಸಲ್ಲಿ ನೀವು ಸಿಂಪಲ್ಲಾಗಿ ಹಾಕ್ಬೋದು. ಏನಂದರೆ ನಿಮ್ಮ 1ನೇ ಕ್ಲಾಸಿಂದ 12th ಕೂಡ ಎಲ್ಲೆಲ್ಲಿ ಓದಿದ್ರ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1ನೇ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಯಾವ ವರ್ಷ ಪಾಸ್ ಆಗಿರೋದು
ಮತ್ತು ಯಾವೊಂದು ಡಿಸ್ಟಿಕ್ಕಿಂದ ಪಾಸ್ ಆಗಿರೋದೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಲೇಜ್ ಲಿಸ್ಟ್ ಇಲ್ಲೇ ಬರುತ್ತೆ, ಸ್ಕೂಲ್ ಲಿಸ್ಟ್ ಎಲ್ಲ. ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನೀವು ಒಂದು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಕೂಡ ಯಾವ ವರ್ಷ ಅಡ್ಮಿಷನ್ ಆಗಿಬಿಟ್ಟು ನೀವು ಪಾಸ್ ಆಗಿದ್ದೀರಾ ಮತ್ತು ಯಾವೊಂದು ಸ್ಕೂಲ್ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಡೀಟೇಲ್ಸ್ ನೀವೆಲ್ಲ ಸೈಡ್ ಹಾಕಿದ್ರೆ ಇಲ್ಲ ಫೆಚ್ ಆಗಿ ಬಂದಿರುತ್ತೆ. ಕೆಲವು ಡೀಟೇಲ್ಸ್ ಬಂದ್ಬಿಟ್ಟು ಒಂದು ಮ್ಯಾನ್ಯಲಾಗಿ ಹಾಕಬೇಕು. ಅಂದರೆ 1ನೇ ಕ್ಲಾಸಿಂದ 12th ಕೂಡ ನೀವು ಎಲ್ಲೆಲ್ಲಿ ಓದಿದ್ದೀರಾ, ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಕಾಲೇಜಲ್ಲಿ ಏನೋ ಡೀಟೇಲ್ಸ್ನ ಇಲ್ಲಿ ನೀವು ಒಂದು ಕೀ ಅವರಿಗೆ ಸಬ್ಮಿಟ್ನ ಮಾಡಬೇಕಾಗುತ್ತೆ. ಇದೇ ರೀತಿ ಪ್ರತಿಯೊಂದು ಕಾಲೇಜು ಕೂಡ ಹಾಕೈತೆ, ಸ್ಕೂಲ್ದು ಕೂಡ ಹಾಕೈತೆ. ಇಲ್ಲಿ ಸೇರ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜ್ ಇವಾಗ ಓಪನ್ ಆಗಿದೆ. ಇಲ್ಲಿ ನೋಡಿ NRI ಅಂತ ಬಂದಿದೆ. ಇದು ನಿಮ್ಗೆ ಏನೂ ಕೂಡ ಅಪ್ಲಿಕಬಲ್ ಆಗಲ್ಲ. ಜಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಂಟು ಅಂತ ಕಾಣ್ತಿದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ಒಂದು ಪೇಜ್ ಕ್ಯಾನ್ಸಲ್ ಆಗುತ್ತೆ. ಇದು ಔಟ್ ಆಫ್ ಇಂಡಿಯಾ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ NRI ಅಪ್ಲಿಕಬಲ್ ಆಗೋದು. ಇವಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ರೀಫಂಡ್ ಮಾಡೋ ಇಶ್ಯೂ ಬಂತು ಅಂದರೆ ಇಲ್ಲಿ ಕೇವಲ ನಿಮಗೆ ಅಮೌಂಟ್ನ ರೀಫಂಡ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾನು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ನೇಮು, IFSC ಕೋಡು ಮತ್ತು ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಡೀಟೇಲ್ಸು ಕೂಡ ಸ್ವಲ್ಪ ಕರೆಕ್ಟಾಗಿ ಗಮನ ಇಟ್ಟು ಸ್ಟೂಡೆಂಟ್ದೇ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಅಂತ ಒಂದ್ಸಲಿ ವೆರಿಫೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಒಂದು ಸೇವ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾವು ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಅಂತ ಹೇಳ್ಬೋದು, ಪ್ರಿವ್ಯೂ ಸ್ಟೆಪ್ ಇದು. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕೆಲವು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು JPG ಫಾರ್ಮೆಟಲ್ಲಿ ಇರಬೇಕಾಗಿರುತ್ತೆ. ಸೈಜ್ 50 KB ಅಂತ ಕೊಟ್ಟಿದ್ರೆ, ಕೆಲವು ಒಂದು ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು PDF ಸೈಜಲ್ಲಿ ಇರಬೇಕಾಗಿರುತ್ತೆ. ಇಲ್ಲಿ ಕಿಯೋ ಈ ವರ್ಷ ಏನು ಮಾಡಿರುತ್ತೆ ಅಂದರೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಆದರೆ ನೀವು CT ಎಕ್ಸಾಮ್ ರಿಸಲ್ಟ್ ಬಂದಿದ ತಕ್ಷಣ ಡೈರೆಕ್ಟಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದಾರಲ್ಲ ಪ್ರತಿಯೊಂದು ಕೂಡ ನೀವು ಅಪ್ಲೋಡ್ ಮಾಡಲೇಬೇಕು. ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಎಲ್ಲನೂ ಕೂಡ ಕೇಳ್ತಿದ್ರೆ, ಅದು ಸ್ಟಡಿ ಸರ್ಟಿಫಿಕೇಟ್ ನೀವು ಯಾವ ರೀತಿ ಮಾಡಿಸೋದು, ಎಲ್ಲೆಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಲಿಂಕು, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ನೀವು ಮಾಡಿಸ್ಕೊಬಂದು ಇಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸು ಕೂಡ ಅಲ್ಲೇ ವೆರಿಫೈ ಮಾಡ್ತಾರೆ. ಇವಾಗ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ಇಲ್ಲಿ ಅಪ್ಲೋಡ್ ಮಾಡಾಗಿದೆ. ಅಲ್ಲಿ ನೀವು ನೋಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡೋದನ್ನೇ ಇಲ್ಲಿ ಬರುತ್ತೆ. ಈ ರೀತಿ ನೀವು ಪ್ರಿವ್ಯೂನು ಕೂಡ ನೋಡ್ಬೋದಾಗಿರುತ್ತೆ. ಇವಾಗ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಆಪ್ಷನ್ ನೋಡ್ಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿ ನೀವು ಯಾವ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ ಅಂತ ಕೇಳ್ತೀರಾ, ಎಲ್ಲ ಎಕ್ಸಾಮು ಕೂಡ ಟಿಕ್ ಮಾಡಿದ್ದೀನಿ. KECT ಆಗಿರ್ಬೋದು, ನೀಟ್ ಕೌನ್ಸಿಲಿಂಗ್ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಮತ್ತು ಆರ್ಕಿಟೆಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಲಿಕ್ ಮಾಡಿದ್ದೀನಿ. ನೀವು ಕೂಡ ಯಾವ ಕೋರ್ಸ್ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಕೌನ್ಸಿಲಿಂಗಲ್ಲಿ ಎಲ್ಲ ಇಲ್ಲಿ ನೀವು ಎಲ್ಲ ಕೋರ್ಸ್ ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ, ಎಲ್ಲ ಕೂಡ ಕ್ಲಿಕ್ ಆಗಿದೆ. ಈಗ ಅದಾದಮೇಲೆ ನಿಮಗೆ ಇಲ್ಲಿ ಮೇಯ್ನು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಬೇಕು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸಾಂಪಲ್ ನೀವು ಏನಾದರೂ ಹಾಸ್ಟೆಲ್ ಇಟ್ಕೊಂಡು ಬೇರೆ ಡಿಸ್ಟಿಕಲ್ಲಿ ಏನಾದರೂ ಕಾಲೇಜಲ್ಲಿ ಓದ್ತಾ ಇದ್ದರೆ ನೀವು ಬೇಕು ಅಂದರೆ ನಿಮ್ಮ ಡಿಸ್ಟಿಕಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಎಕ್ಸಾಮ್ ಬರ್ಕೋಬೋದು. ಇಲ್ಲಿ ನಿಮಗೆ ಯಾವೊಂದು 2 ಡಿಸ್ಟಿಕ್ ಬೇಕು ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಪ್ರಿಯಾರಿಟಿ ಯಾವ್ದು ಕೊಡ್ತೀರಾ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಅಕ್ಕಪಕ್ಕ ಡಿಸ್ಟಿಕ್ಕೆ ಕೊಡಿ, ಯಾಕಂದರೆ ನಿಮಗೆ ಎಕ್ಸಾಮ್ ಸೆಂಟರ್ ಅವಾಗೇನೂ ಆಗಲ್ಲ. ಇವಾಗ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗಿದೆ, ಸೇವ್ ಅಂತ ಕೊಟ್ಟಿದ್ದೀನಿ. ಇವಾಗ ಪೇ ನೌ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವೊಂದು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಎಷ್ಟು ತೋರಿಸ್ತೆ ಅಷ್ಟೊಂದು ಅಮೌಂಟ್ನ UPI ಅಥವಾ ನೆಟ್ ಬ್ಯಾಂಕಿಂಗ್ ಯಾವುದರ ಮುಖಾಂತರ ಪೇ ಮಾಡಿ. ಪೇ ಮಾಡಾದ್ಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಪ್ರಿಂಟೌಟ್ನ ತಗೊಳ್ಳಿ. ಮತ್ತು ನಿಮಗೆ CT ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಂಡಾದ್ಮೇಲೆ ಆಲ್ ಟಿಕೆಟ್ನು ಕೂಡ ಸೇಮ್ ಇದೇ ಪ್ರೋಸೆಸ್ಸಲ್ಲಿ ನೀವು ಡೌನ್ ಮಾಡ್ಕೋಬೋದು. ಅದಕ್ಕೆ ನಿಮಗೆ ಆಲ್ ಟಿಕೆಟ್ ಎಲ್ಲ ನಿಮಗೆ ಬರಬೇಕಂದ್ರೆ ಮಿನಿಮಮ್ ಅಂದರೂ ಕೂಡ 1 or 2 monthsನ ಟೈಮ್ ತೊಗೋತಾರೆ. ನಿಮಗೆ ಎಕ್ಸಾಮ್ ಇನ್ನೇನೋ 30 days ಇರೋಂಗೆ ನಿಮ್ಗೆ ಆಲ್ ಟಿಕೆಟ್ ಸಿಗುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿ. ಮತ್ತು ನಿಮ್ಗೆ ಏನಾದರೂ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇದೆ. ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ, ನೀವು ಕೂಡ ಜಾಯ್ನ್ ಆಗಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ